ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ನಾನು ನಿಮ್ಮ ಹರೀಶ್ ಮೌರ್ಯ. ಈ ವಿಡಿಯೋದಲ್ಲಿ ನಾನು ನಿಮಗೆ 10 ಲಾಭದಾಯಕವಾದಂತಹ ಅಂಗಡಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ 10 ಅಂಗಡಿಗಳನ್ನ ಯಾರು ಬೇಕಾದರೂ ಮಾಡ್ಬೋದು. ಸ್ವಲ್ಪ ಅನುಭವದ ಅವಶ್ಯಕತೆ ಇರುತ್ತೆ. ಅದನ್ನ ಪಡ್ಕೊಂಡು ನೀವು ಕೂಡ ಇಷ್ಟು ಬಿಸ್ನೆಸ್ ಅಲ್ಲಿ ಯಾವುದಾದ್ರೂ ಒಂದು ನಿಮಗೆ ಆಸಕ್ತಿ ಇರುವಂತಹ, ಪ್ಯಾಷನ್ ಇರುವಂತಹ ಬಿಸ್ನೆಸ್ನ ಶುರು ಮಾಡಿ ಅಂತ ಕೇಳ್ಕೊಂತ, ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಮೊದಲನೇ ಬಿಸ್ನೆಸ್ ಐಡಿಯಾ ಬಂದು ಟೀ ಅಂಗಡಿ ಬಿಸ್ನೆಸ್. ಈ ಬಿಸ್ನೆಸ್ನ ಜನಸಂದಣಿ ಇರುವಂತಹ ಯಾವ ಜಾಗದಲ್ಲಿ ಬೇಕಾದರೂ ನೀವು ಶುರು ಮಾಡ್ಬೋದು. ಈ ಬಿಸ್ನೆಸ್ ಅಲ್ಲಿ ತಿಂಗಳಿಗೆ 40,000ದಿಂದ ಹಿಡಿದು 1 ಲಕ್ಷ ರೂಪಾಯಿವರೆಗೂ ಸಂಪಾದನೆ ಮಾಡುವಂತಹ ಅವಕಾಶ ಇದೆ. ಎರಡನೇ ಬಿಸ್ನೆಸ್ ಬಂದು ಐಸ್ ಕ್ರೀಮ್ ಶಾಪ್. ಐಸ್ ಕ್ರೀಮ್ ಶಾಪ್ ಕೂಡ ತುಂಬಾ ಚೆನ್ನಾಗಿ ಓಡುತ್ತೆ. ಸ್ವಲ್ಪ ಅಫಿಷಿಯಲ್ಸ್ ಇರುವಂತಹ ಏರಿಯಾದಲ್ಲಿ ಡೀಸೆಂಟ್ ಆಗಿ ಶುರು ಮಾಡ್ತು ಅಂತ ಹೇಳಿದ್ರೆ ಬೇಗನೆ ಈ ಬಿಸ್ನೆಸ್ ನ ಗ್ರೋ ಮಾಡಬಹುದು. ಈ ಬಿಸ್ನೆಸ್ ಅಲ್ಲಿ ನೀವು ತಿಂಗಳಿಗೆ 30,000 ರೂಪಾಯಿಂದ ಹಿಡಿದು 70,000 ರೂಪಾಯಿವರೆಗೂ ಕೂಡ ಲಾಭ ಗಳಿಸಬಹುದು. ಮೂರನೇ ಬಿಸ್ನೆಸ್ ಐಡಿಯಾ ಬಂದು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಸೇಲ್ ಅಂಗಡಿ. ಇದು ಕೂಡ ಅಷ್ಟೇ, ನಿಮ್ಗೇನಾದರೂ ಲ್ಯಾಪ್ಟಾಪ್ ಬಗ್ಗೆ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ಅಥವಾ ಸರ್ವಿಸಿಂಗ್ ಎಲ್ಲ ಚೆನ್ನಾಗಿ ಗೊತ್ತಿದ್ರೆ ಅದ್ರ ಜೊತೆಗೇನೆ ಇದನ್ನು ಕೂಡ ನೀವು ಅಂಗಡಿಯಾಗಿ ಶುರು ಮಾಡ್ಬೋದು. ಇದರಲ್ಲಿ ಕಸ್ಟಮರ್ ಸರ್ವಿಸ್ ತುಂಬಾನೇ ಇಂಪಾರ್ಟೆಂಟ್. ಇದರಲ್ಲಿ ಮಿನಿಮಮ್ 50,000 ರೂಪಾಯಿಂದ ಹಿಡಿದು 1.5 ಲಕ್ಷದವರೆಗೂ ಪ್ರತಿ ತಿಂಗಳು ಸಂಪಾದನೆ ಮಾಡಬಹುದು. 4ನೇ ಅಂಗಡಿ ಬಂದು ಎಲೆಕ್ಟ್ರಾನಿಕ್ಸ್ ರಿಪೇರ್ ಶಾಪ್. ಇದು ನಿಮಗೆ ಅನುಭವ ಬೇಕಾಗುತ್ತೆ. ಮೊದಲನೇ ದಿನನೇ ದೊಡ್ಡ ಮಟ್ಟದ ಅನುಭವ ಅವಶ್ಯಕತೆ ಇಲ್ಲ. ಸಣ್ಣ ಅನುಭವದಿಂದ ಶುರು ಮಾಡಿ ಹೋಗ್ತಾ ಹೋಗ್ತಾ ನೀವು ದೊಡ್ಡ ಮಟ್ಟಕ್ಕೆ ಕಲ್ತ್ಕೊಬಹುದು. ಇದರಲ್ಲೂ ಅಷ್ಟೇ ತುಂಬಾನೇ ಚೆನ್ನಾಗಿ ಅರ್ನ್ ಮಾಡ್ಬೋದು. ತುಂಬಾನೇ ಕ್ಲೈಂಟ್ ಸಿಗ್ತಾರೆ. ಒಂದು ಸಣ್ಣ ಟೌನಲ್ಲೂ ಕೂಡ ಈ ಅಂಗಡಿನ ನೀವು ಶುರು ಮಾಡ್ಬೋದು. ಮಿನಿಮಮ್ ಚಾರ್ಜಸ್ನ ಇಟ್ಕೊಂಡು ನೀವು ಮಾಡ್ತೀನಿ ಅಂತ ಹೇಳಿದ್ರೆ ಈ ಬಿಸ್ನೆಸ್ ಅಲ್ಲಿ ತಿಂಗಳಿಗೆ ನೀವು 30,000ರಿಂದ 65,000 ರೂಪಾಯಿವರೆಗೂ ಕೂಡ ನೀವು ಆದಾಯ ಮಾಡ್ಬೋದು. 5ನೇ ಅಂಗಡಿ ಬಂದು ಸಿಮೆಂಟ್ ಅಂಗಡಿ. ಸಿಮೆಂಟ್ ಅಂಗಡಿ ತುಂಬಾ ಬೇಗನೆ ಗ್ರೋ ಮಾಡ್ಬೋದು. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಇರುತ್ತೆ. ಅನುಭವ ಇತ್ತು ಅಂತ ಹೇಳಿದ್ರೆ ನೀವು ಎಕ್ಸ್ಟೆನ್ಷನ್ ಏರಿಯಾಗಳಲ್ಲಿ ಈ ಬಿಸ್ನೆಸ್ನ ಚಿಕ್ಕದಾಗಿನೇ ಶುರು ಮಾಡಿ ದೊಡ್ಡ ಮಟ್ಟಕ್ಕೆ ಬೆಳೆಸಬಹುದು. ಈ ಬಿಸ್ನೆಸ್ ಅಲ್ಲಿ 80,000ದಿಂದ 2.5 ಲಕ್ಷದವರೆಗೂ ತಿಂಗಳಿಗೆ ಆದಾಯ ಗಳಿಸಬಹುದು. 6ನೇ ಬಿಸ್ನೆಸ್ ಐಡಿಯಾ ಬಂದು ಪ್ಲಾಸ್ಟಿಕ್ ಅಂಗಡಿ. ಇದರಲ್ಲಿ ನೀವು 5 ರೂಪಾಯಿ ಪ್ರಾಡಕ್ಟ್ ಇಂದ ಹಿಡಿದು 5,000 ರೂಪಾಯಿವರೆಗೂ ಕೂಡ ಸೇಲ್ ಮಾಡಬಹುದು. ಅದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಡ್ತೀನಿ. ಈ ಬಿಸ್ನೆಸ್ ನ ಕೇವಲ 5,000 ರೂಪಾಯಿನಲ್ಲಿ ಶುರು ಮಾಡಬಹುದು. 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ದೊಡ್ಡದಾಗೂ ಕೂಡ ಮಾಡಬಹುದು. ನಿಮ್ಮ ಅನುಭವ ತುಂಬಾ ಮುಖ್ಯ. ಕಡಿಮೆ ಅಂದ್ರೂ ತಿಂಗಳಿಗೆ 40,000 ರೂಪಾಯಿಂದ 60,000 ರೂಪಾಯಿವರೆಗೂ ಈ ಅಂಗಡಿನಲ್ಲಿ ಲಾಭ ಗಳಿಸಬಹುದು. 7ನೇ ಅಂಗಡಿ ಬಂದು ಲಾಂಡ್ರಿ, ಇಸ್ತ್ರಿ ಅಂಗಡಿ. ಇತ್ತೀಚಿನ ದಿನಗಳಲ್ಲಿ ಈ ಅಂಗಡಿಗೂ ಕೂಡ ತುಂಬಾನೇ ಬೇಡಿಕೆ ಇದೆ. ಇದನ್ನ ನೀವು ಪ್ರೈಮ್ ಲೊಕೇಶನ್ಗಳಲ್ಲಿ ಹಾಕೊಂಡಷ್ಟು ತುಂಬಾನೇ ಪ್ರಾಫಿಟ್ ಜಾಸ್ತಿ ಇರುತ್ತೆ. ತುಂಬಾ ಕಡಿಮೆ ಬಂಡವಾಳದಿಂದ ಶುರು ಮಾಡಿ ತಿಂಗಳಿಗೆ 25,000 ರೂಪಾಯಿಂದ 50,000 ರೂಪಾಯಿವರೆಗೂ ಕೂಡ ಆರಾಮಾಗಿ ಲಾಭ ಗಳಿಸಬಹುದು. 8ನೇ ಬಿಸ್ನೆಸ್ ಐಡಿಯಾ ಬಂದು ಹೂವಿನ ಅಂಗಡಿ. ಇದಕ್ಕೆ ಸ್ವಲ್ಪ ಕೆಲಸ ಗೊತ್ತಿರಬೇಕಾಗುತ್ತೆ. ಮತ್ತೆ ಎಲ್ಲೆಲ್ಲಿಂದ ತರಬೇಕು, ಈ ತರದ ವಿಚಾರಗಳ ಸಣ್ಣ ಅನುಭವ ಪಡ್ಕೊಂಡು ಶುರು ಮಾಡಿದ್ರೆ ತಿಂಗಳಿಗೆ ನೀವು 30,000 ರೂಪಾಯಿಂದ ಹಿಡಿದು 55,000 ರೂಪಾಯಿವರೆಗೂ ಕೂಡ ಲಾಭ ಗಳಿಸಬಹುದು. 9ನೇ ಬಿಸ್ನೆಸ್ ಐಡಿಯಾ ಬಂದು ವೆಲ್ಡಿಂಗ್ ಶಾಪ್. ಇದಕ್ಕೂ ಕೂಡ ಅನುಭವದ ಅವಶ್ಯಕತೆ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಐಡಿಯಾ ಇತ್ತು ಅಂತ ಹೇಳಿದ್ರೆ ಹುಡುಗರನ್ನ ಇಟ್ಕೊಂಡು ಒಂದು ಫ್ಯಾಬ್ರಿಕೇಶನ್ ಬಿಸ್ನೆಸ್ ನ ಮಾಡಬಹುದು. ತುಂಬಾ ಬೇಡಿಕೆ ಇದೆ. ಇದರಲ್ಲಿ ತಿಂಗಳಿಗೆ 50,000 ರೂಪಾಯಿಂದ ಹಿಡಿದು 1 ಲಕ್ಷದವರೆಗೂ ಕೂಡ ಲಾಭ ಗಳಿಸಬಹುದು. 10ನೇ ಬಿಸ್ನೆಸ್ ಅಂಗಡಿ ಬಂದು ಕೇಕ್ ಅಂಗಡಿ. ಇದಕ್ಕೂ ಅಷ್ಟೇ ಲೊಕೇಶನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕೆಲಸ ಕಲ್ತಿರ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಬೇರೆ ಕಡೆಯಿಂದ ತಗೋಬಹುದು ಕೂಡ ಕೇಕ್ಸ್ನ ನೀವು ಹೊಸದಾಗಿ ಮಾಡುವಾಗ ಮಾಡಬಹುದು. ಅದು ನಿಮ್ಮ ಸ್ಟ್ರಾಟಜಿ. ಇದರಲ್ಲಿ 35,000 ರೂಪಾಯಿಂದ ಹಿಡಿದು 75,000 ರೂಪಾಯಿವರೆಗೂ ಕೂಡ ಪ್ರತಿ ತಿಂಗಳು ಲಾಭ ಗಳಿಸಬಹುದು. ತುಂಬಾನೇ ಬೇಡಿಕೆ ಇರುವಂತಹ ಗ್ರೋಯಿಂಗ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು. ಸೊ ಈ 10 ಬಿಸ್ನೆಸ್ ಅಂಗಡಿಗಳು ಕೆಲವೊಂದಕ್ಕೆ ಕೌಶಲ್ಯದ ಅವಶ್ಯಕತೆ ಇರುತ್ತೆ, ಕೆಲವೊಂದಕ್ಕೆ ಸಣ್ಣ ಪುಟ್ಟ ಅನುಭವದ ಅವಶ್ಯಕತೆಗಳಿರುತ್ತೆ. ಇದನ್ನೆಲ್ಲನೂ ನೋಡಿಕೊಂಡು ಒಳ್ಳೆ ಜಾಗದಲ್ಲಿ ನೀವು ಮಾಡ್ತು ಅಂತ ಹೇಳಿದ್ರೆ ನೀವು ಕೂಡ ಯಶಸ್ವಿ ಆಗ್ಬೋದು. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೇನೇ ಸಂದೇಹಗಳಿದ್ರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡೆಫಿನೆಟ್ ಆಗಿ ಡಿಸ್ಲೈಕ್ ಮಾಡಿ, ಬೇಜಾರೇ ಇಲ್ಲ. ಆದರೆ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳೇಬೇಕು. ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.